ಇವತ್ತು ತಾವು ಅತ್ಯಂತ ಚಿಕ್ಕ ಚಿಕ್ಕ ಮಕ್ಕಳಿಂದ ನೀವು ಮಸಾಜ್ ಅನ್ನ ಮಾಡಿಸ್ಕೊಂಡು 60 ಜನ ಮಕ್ಕಳಿದ್ದಂತ ನಮ್ಮ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಇವತ್ತು 5 ಜನ ಮಕ್ಕಳಿಗೆ ತಾವು ತಂದಿದ್ದೀರಿ. ಇವತ್ತು ನೀವೇನ್ ಆ ವಿಕೃತ ಭಾವದಿಂದ ಮಕ್ಕಳಿಗೆ ಹೊಡೆದುತ್ತಿರ್ಬೋದು, ಮಸಾಜ್ ಮಾಡಿಸ್ಕೊಂಡಿದ್ದಿರ್ಬೋದು. ಇದು ಎಲ್ಲದನ್ನ ನೋಡಿ ಬೇಸತ್ತು ಮಕ್ಕಳು ಅವರು ಮನೆಗಳಿಗೆ ಹೋದ್ರು, ಅವ್ರ ತಂದೆ ತಾಯಿಗಳು ವಾಪಸ್ ಕರ್ಕೊಂಡ್ರು. ಇವತ್ತು ವಚನಾನಂದ ಶ್ರೀಗಳವರನ್ನ ಏನು 8 ವರ್ಷಗಳ ಹಿಂದೆ ನಾವು ತಂದಿದ್ವಿ, ಅವರನ್ನ ನಿನ್ನೆ ನಾವು ಉಚ್ಚಾಟನೆ ಮಾಡಿದ್ವಿ. ಇವತ್ತು ನಮ್ಮ ಪೀಠದ ಪೀಠಾಧ್ಯಕ್ಷರು ಅವ್ರ ಅಲ್ಲ ಅಂತ ಅಂದ್ಮೇಲೆ ನಾನ್ ಪೀಠ ಬಿಟ್ಟು ಹೋಗೋದಿಲ್ಲ ಅಂತ ಹೇಳೋ ಪ್ರಶ್ನೆನೇ ಇಲ್ಲ. ಆ ಪೀಠವನ್ನ ಅತ್ಯಂತ ಗೌರವಯುತವಾಗಿ ತಾವು ಬಿಟ್ಟು ಹೋಗ್ಬೇಕಾಗ್ತದೆ. ನಾವು ಬೇರೆ ಸಂಘರ್ಷದ ಹಾದಿ ತುಳಿಯೋದಕ್ಕಿಂತ ಮುಂಚಿತವಾಗ್ಲೇನೆ ನಾವು ಬಹಳಷ್ಟು ಗೌರವಪೂರ್ವಕವಾಗಿನೂ ನಿನ್ನೆ ನಿಮ್ಗೆ ಹೇಳಿದೀವಿ ಮಾಧ್ಯಮ ಗೋಷ್ಠಿ ಮೂಲಕ. ಇವತ್ತು ಕೂಡ ನಾವು ಹೇಳ್ತೀವಿ. ಏನು ನಾನು ಆಗ್ಲೇ ಪ್ರಸ್ತಾಪ ಮಾಡಿದೆ, ಇವತ್ತು ತಾವು ಅತ್ಯಂತ ಚಿಕ್ಕ ಚಿಕ್ಕ ಮಕ್ಕಳಿಂದ ನೀವು ಮಸಾಜ್ ಅನ್ನ ಮಾಡಿಸ್ಕೊಂಡು 60 ಜನ ಮಕ್ಕಳಿದ್ದಂತ ನಮ್ಮ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಇವತ್ತು 5 ಜನ ಮಕ್ಕಳಿಗೆ ತಾವು ತಂದಿದ್ದೀರಿ. ಇವತ್ತು ನೀವೇನ್ ಆ ವಿಕೃತ ಭಾವದಿಂದ ಮಕ್ಕಳಿಗೆ ಹೊಡೆದುತ್ತಿರ್ಬೋದು, ಮಸಾಜ್ ಮಾಡಿಸ್ಕೊಂಡಿದ್ದಿರ್ಬೋದು. ಇದು ಎಲ್ಲದನ್ನ ನೋಡಿ ಬೇಸತ್ತು ಮಕ್ಕಳು ಅವರು ಮನೆಗಳಿಗೆ ಹೋದ್ರು, ಅವ್ರ ತಂದೆ ತಾಯಿಗಳು ವಾಪಸ್ ಕರ್ಕೊಂಡ್ರು. ಅವ್ರು ಬಂದು ಇವತ್ತು ಪೋಕ್ಸೋ ಕೇಸನ್ನ ದಾಖಲೆ ಮಾಡ್ತೀವಿ ಅಂತ ಇದ್ದಾರೆ. ನಾವು ಅದು ಯಾವ್ದಾದ್ರು ಬೇರೆ ಒಂದು ಅನಾಹುತ ಆಗಿ ನಿಮ್ಮ ಗೌರವ ಕಳೆಯೋದಕ್ಕೆ ನಮಗೆ ಈಗಲೂ ಕೂಡ ಇಷ್ಟ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಮನ್ನ ನಾವು ಒತ್ತು ಮೆರೆಸಿದೀವಿ, ಗೌರವದಿಂದ ತಂದಿದೀವಿ. ಇವತ್ತು ಗೌರವ ಇದೆ. ಅಷ್ಟೇ ಗೌರವ ಪೂರ್ವಕವಾಗಿ ಮಠವನ್ನ ತಾವು ಬಿಟ್ಟು ಹೋಗ್ಬೇಕು ಅನ್ನೋಂತ ಆಗ್ರಹವನ್ನ ನಾನು ಮಾಡ್ತೀನಿ. ಯಾವುದೇ ಒಂದು ರಾಜಕಾರಣಿಯ ಕೈಗೊಂಬೆ ಆಗಬಾರ್ದು ಸ್ವಾಮೀಜಿ. ಇವತ್ತು ಕೊಟ್ಟೂರು ಅಂತ ಪಾದಯಾತ್ರಿಗಳಿಗೆ ಬೂಟ್ ಹಾಕೊಂಡು ಮಾಡಿದ್ದೇ ನೀವು 2 ಕಿಲೋಮೀಟರ್ ಪಾದಯಾತ್ರೆ. ಆ 2 ಕಿಲೋಮೀಟರ್ ಪಾದಯಾತ್ರೆಗೂ ಬೂಟ್ ಹಾಕೊಂಡು ನೀವು ಪಾದಯಾತ್ರೆ ಮಾಡಿದ್ರಿ. ಕೇವಲ ನೀವು ರಾಜಕಾರಣಿಗಳ ಅಧಿಕಾರಿಗಳ ಸ್ವಾಮೀಜಿಗಳಾಗಬಾರ್ದು, ನೀವು ಜನಸಾಮಾನ್ಯರ ಸ್ವಾಮಿಗಳಾಗ್ಬೇಕು, ಬಡ ಪಂಚಮಸಾಲಿ ಜನಾಂಗವನ್ನ ಕಟ್ಟತಕ್ಕಂತ ಸ್ವಾಮೀಜಿಗಳಾಗ್ಬೇಕು. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಅವ್ರನ್ನ ತಿದ್ದೋದಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಆದ್ರೆ ಯಾವತ್ತು ಅವ್ರಿಗೆ ಏನು ನಮ್ಮ ಪತ್ರಕರ್ತರು ಕೇಳಿದ್ರು ಇತ್ತೀಚೆಗೆ ಅವತ್ತು ಗೊತ್ತಾಗ್ಲಿಲ್ಲ ಅಂತ. ಈಗ ನಾವು 2 ವರ್ಷಗಳ ಹಿಂದೆ ನಾವು ಹಾಸ್ಟೆಲ್ ಅನ್ನ ಪ್ರಾರಂಭ ಮಾಡ್ತೀವಿ ನಮ್ಮ ಮಠದಲ್ಲಿ. 2 ವರ್ಷದಿಂದ ಹಾಸ್ಟೆಲ್ ಅನ್ನ ಪ್ರಾರಂಭ ಮಾಡಿದ್ವಿ. ಅವತ್ತು ಏನು 60 ಜನ ಮಕ್ಕಳನ್ನ ನಾವು ಇಲ್ಲಿ ಕರ್ಕೊಂಡ್ ಬಂದ್ವಿ. ಆ 60 ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕು ಅಂತ ಹೇಳಿ ಹಾಸ್ಟೆಲ್ ಇಟ್ಕೊಂಡಾಗ ಸ್ವಾಮೀಜಿ ನಮ್ಮ ಯಾರು ಟ್ರಸ್ಟ್ ಗಮನಕ್ಕೆ ಬರ್ದಂಗೆ ಸಂಜೆ ಇವತ್ತು ಆ ಮಕ್ಕಳಿಂದ ಮಸಾಜ್ ಮಾಡಿಸ್ಕೊಳ್ತಕ್ಕಂಥ ಪ್ರವೃತ್ತಿನ ನಮ್ ಯಾರಿಗೂ ಕೂಡ ಗೊತ್ತಿಲ್ಲದೆ ಪ್ರಾರಂಭ ಮಾಡಿದ್ರು. ಅನೇಕ ಮಕ್ಕಳು ನಮ್ಮ ದೊಡ್ಡವ್ರ ಗಮನಕ್ಕೆ, ಟ್ರಸ್ಟಿಗಳ ಗಮನಕ್ಕೆ ಅವ್ರು ತರಲೇ ಇಲ್ಲ. ಅನಂತರ ಇತ್ತೀಚೆಗೆ ಸುಮಾರು ಒಂದು 6-8 ತಿಂಗಳು ಆದ್ಮೇಲೆ ಮಕ್ಕಳು ಈ ರೀತಿ ನಮ್ಮನ್ನ ಪ್ರತಿನಿತ್ಯ 4 ಜನರಂತೆ ಸರ್ತಿ ಸಾಲಲ್ಲಿ ನಮಗೆ ಮಸಾಜ್ ಮಾಡೋದಕ್ಕೆ ಅವರು ರೂಮಿಗೆ ಕರೀತಾರೆ. ನಾವು ಮಸಾಜ್ ಮಾಡೋದಕ್ಕೆ ನಮ್ಮಿಂದ ಆಗೋದಿಲ್ಲ, ನಾವು ಬಹಳಷ್ಟು ಒತ್ತಾಯ ಪೂರ್ವಕವಾಗಿ ಬಲವಂತದಿಂದ ನಾವೆಲ್ಲ ಹೋಗ್ತಾ ಇದೀವಿ ಅಂತ ಹೇಳಿ ಯಾವಾಗ ಮಕ್ಕಳ ಸಂಖ್ಯೆ ಕಾಲಕ್ರಮೇಣ ಕಡಿಮೆ ಆಗ್ತಾ ಬಂತೋ ಅವಾಗ ನಮ್ಮ ಗಮನಕ್ಕೆ ಬಂತಿದೆ ಎಲ್ಲದೂ ಕೂಡ. ಇತ್ತೀಚಿನ ವರ್ಷದಲ್ಲಿ ನಾವು ಇದನ್ನೆಲ್ಲೂ ಬಹಿರಂಗ ಪಡಿಸಬಾರ್ದು ಅನ್ನೋಂತ ಕಾರಣದಿಂದ ಅವ್ರನ್ನ ತಿರ್ತಕ್ಕಂತ ಪ್ರಯತ್ನ ಮಾಡಿದ್ವಿ. ಸ್ವಾಮೀಜಿ ಆದಂತವ್ರು ಈ ರೀತಿಯಾಗಿ ನಡ್ಕೊಳ್ಬಾರ್ದು, ನೀವು ಸರಿಯಾದಂತ ದಿಕ್ಕಲ್ಲಿ ಹೋಗ್ಬೇಕು, ನಿಮ್ಮ ಚಿಂತನೆಗಳು ಸರಿಯಾಗಿರ್ಬೇಕು, ಮಕ್ಕಳಿಗೆ ನೀವು ಗೀತೋಪದೇಶ ಧರ್ಮೋಪದೇಶವನ್ನ ಮಾಡ್ಬೇಕ ವಿನಃ ಈ ರೀತಿಯಾಗಿ ಮಕ್ಕಳಿಂದ ಮಸಾಜ್ ಅನ್ನ ಮಾಡಿಸ್ಕೊಳ್ಬಾರ್ದು ಅಂತಕ್ಕಂಥ ತಿಳುವಳಿಕೆನ ನಾವ್ ಯಾವಾಗ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ವೋ ಸಂಪೂರ್ಣವಾಗಿ ಇದ್ರ ದಿಕ್ಕೇ ಬದಲಾಗಬೇಕು ಅನ್ನೋಂತ ಕಾರಣದಿಂದ ಇವತ್ತು ಲೆಕ್ಕ ಕೊಡಿ ಚಳವಳಿನ ಮಾಡಿ ಅವರನ್ನ ತಿರ್ತಕ್ಕಂತ ದಿಕ್ಕಿನಿಂದ ಬೇರೆ ಒಂದು ದಿಕ್ಕಿನ ಕಡೆಗೆ ಅದು ಹೋಗೋದಕ್ಕೆ ಅವರು ಪ್ರಯತ್ನಶೀಲರಾಗ. ಇವೆಲ್ಲ ಮಕ್ಕಳು 10 ವರ್ಷ, 11 ವರ್ಷ, 12 ವರ್ಷ, 13 ವರ್ಷ. ಬಾಲಕಿಯರಿಲ್ಲ, ಬಾಲಕರು ಮಾತ್ರ. ನಮ್ಮದು ಬಾಯ್ಸ್ ಹಾಸ್ಟೆಲ್ ಬರುತ್ತೆ. ಆ 2 ತಿಂಗಳಿಂದನೂ ಕೂಡ ನಾವ್ ಯಾವತ್ತಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ವೋ ಅಲ್ಲಿಂದ ಸ್ವಾಮೀಜಿ ಇದು ಒಂದು ದಿಕ್ಕನ್ನೇ ತಪ್ಪಿಸ್ತಕ್ಕಂತ ಪ್ರಯತ್ನವನ್ನ ಮಾಡಿದ್ರು. ಈಗಾಗಲೇ ಕೆಲವು ಅಲ್ಲಿ ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಹಿಂಬಾಲಕನಿಗೆ ಒಬ್ಬರಿಗೆ ಕಂತೆ ಹಣವನ್ನ ಕೊಡ್ತಕ್ಕಂತ ವಿಡಿಯೋನು ಕೂಡ ನಾವು ಮಾಧ್ಯಮಕ್ಕೆ ಬಿಡುಗಡೆ ಮಾಡಿದೀವಿ. ಈ ರೀತಿ ಹಣವನ್ನ ಕೊಟ್ಟು ಜನರನ್ನ ಸೇರಿಸ್ತಕ್ಕಂತ ಪ್ರಯತ್ನಗಳನ್ನ ಸ್ವಾಮೀಜಿ ಮಾಡಿ ಟ್ರಸ್ಟಿಗಳ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ.
ಜೊತೆಗೆ ಈಗ ಬಹುಮುಖ್ಯವಾಗಿ ಲೆಕ್ಕ ಕೊಡಿ ಅಂತಕ್ಕಂಥ ಚಳುವಳಿನ ನಮ್ಮ ಮಠದಲ್ಲಿ ಇತ್ತೀಚೆಗೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಬಂಧುಗಳೇ, 2008ರಿಂದ 2026 ಮಾರ್ಚ್ 31ವರೆಗೂ ಕೂಡ ಅವತ್ತಿಂದ ಇವತ್ತು 17-18 ವರ್ಷಗಳ ಕಾಲ ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ಸ್ ನಮ್ಮ ಹತ್ರ ಎಲ್ಲವೂ ಕೂಡ ಇದೆ. ಅವತ್ತಿಂದ ಇವತ್ತಿನವರೆಗೂ ನಮ್ಮ ಮಠದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೆದಿದಾವೆ, ಏನು ನಮ್ಮ ಆರ್ಥಿಕವಾಗಿರ್ತಕ್ಕಂಥ ಚಟುವಟಿಕೆ ವ್ಯವಹಾರ ಎಲ್ಲದೂ ಕೂಡ ಅತ್ಯಂತ ಪಾರದರ್ಶಕವಾಗಿದೆ. ಇವತ್ತು ನಾವು ಒಂದು ವರ್ಷ ಲೆಕ್ಕ ಕೊಡದೆ ಹೋದ್ರೆ ಮಾರನೇ ವರ್ಷ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಇರ್ಬೋದು, ಬೇರೆ ಬೇರೆಯವ್ರು ನಮಗೆ ನೋಟಿಸ್ ಇಶ್ಯೂ ಮಾಡ್ತಾರೆ. ನಮ್ದಲ್ಲ, ಯಾವುದೇ ಸಂಘ ಸಂಸ್ಥೆ ಟ್ರಸ್ಟ್ ಇರ್ಲಿ, ಅವತ್ತಿಂದ ಇವತ್ತಿನವರೆಗೂ ಕೂಡ ಅತ್ಯಂತ ಪಾರದರ್ಶಕವಾಗಿ ಲೆಕ್ಕ ಇದೆ. ಯಾರ್ ಬೇಕಾದ್ರೂ ಅದು ಗೌರ್ಮೆಂಟ್ ರುಜುವಾತ್ ಪಡಿಸಿಕೊಟ್ಟಿರ್ತಕ್ಕಂಥ ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ಗಳು ಯಾರ್ ಬೇಕಾದ್ರೂ ನೋಡ್ಬೋದು. ಇದ್ರ ಜೊತೆಗೆ ಏನು ಲೆಕ್ಕಪತ್ರ ಸಮಿತಿಯ ಒಬ್ಬ ಫಲಾನುಭವಿಗಳ ಅಧ್ಯಕ್ಷ ಅಂತ ನಮ್ಮ ತಾಲೂಕಿನ ಪರಮೇಶ್ ಗೌಡ್ರನ್ನ ಆಯ್ಕೆ ಮಾಡಿದಾರೆ. ಅಲ್ಲಿ ಆ ಆಯ್ಕೆ ಮಾಡಿರ್ತಕ್ಕಂಥ ಪರಮೇಶ್ ಗೌಡ್ರನ್ನ BC ಉಮಾಪತಿ ಅವರೇ ಈಗ 4 ದಿನಗಳ ಹಿಂದೆ ಮಠಕ್ಕೆ ಕರೆಸಿ, ಯಾಕೆ ಈ ರೀತಿ ನೀವೆಲ್ಲ ಗೊಂದಲಗಳನ್ನ ಮಾಡ್ತಾ ಇದ್ದೀರಿ, ನೀವು ಬಾರಪ್ಪ ನೀನ್ ಅಧ್ಯಕ್ಷ ಅಂತ ಹೇಳಿ ಕರೆಸಿ ಅವರಿಗೆ 4 ತಾಸುಗಳ ಕಾಲ NG ನಾಗನಗೌಡರು ನಮ್ಮ ಸಮಾಜದ ಹಿರಿಯರು, NB ಪಾಟೀಲ್ ರಾಜಣ್ಣ ರಾಣೆಬೆನ್ನೂರು, ಗುರಿಕಾರ್ ವಕೀಲರು ಅಂತೇಳಿ ಆಡಿಟರ್ ರಾಣೆಬೆನ್ನೂರು ಅವರನ್ನ ಕರೆಸಿ ಒಂದು 5-6 ಜನ ಕೂತು ಮಠದಲ್ಲಿ 4 ತಾಸುಗಳ ಕಾಲ ಸುದೀರ್ಘವಾಗಿ ಲೆಕ್ಕಪತ್ರಗಳನ್ನ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನ ಅಧ್ಯಕ್ಷರನ್ನ ಒಳಗೊಂಡಂತೆ ಉಮಾಪತಿ ಅವರು ಮಾಡಿದ್ದಾರೆ. ಅದು ಎಲ್ಲದೂ ಕೂಡ ಪರಮೇಶ್ ಗೌಡ್ರು ಸರಿ ಅಣ್ಣ, ನಿಮ್ ಬಗ್ಗೆ ಏನು ಪ್ರಶ್ನೆ ಇಲ್ಲ, ನಿಮ್ ಲೆಕ್ಕಪತ್ರಗಳೆಲ್ಲ ಸರಿಯಾಗಿದಾವು ಅಂತ ಹೇಳಿ ಹೋಗಿ ಮತ್ತೆ ಈ ರೀತಿ ಗೊಂದಲಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಲೆಕ್ಕಪತ್ರ ಅಲ್ಲ, ಇದು ಎಲ್ಲದೂ ಕೂಡ ಗೊಂದಲ ಮಾಡಬೇಕು. ಸ್ವಾಮೀಜಿಯವರು ಇದನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಅವ್ರ ಏನು ಮಾರ್ಗದರ್ಶನ ಐತಲ್ಲ, ಇದನ್ನ ದಿಕ್ಕು ತಪ್ಪಿಸ್ಬೇಕು. ಇನ್ನೊಂದ್ ಸ್ವಲ್ಪ ಒಂದು ಗುಂಪು, ಇದು ರಾಜಕೀಯವಾಗಿ ಪ್ರೇರಿತವಾಗಿರ್ತಕ್ಕಂಥ ಒಂದು ಗುಂಪು, ಇವ್ರಿಗೆ ಲೆಕ್ಕ ಬೇಕಾಗಿಲ್ಲ, ಗೊಂದಲ ಸೃಷ್ಟಿ ಮಾಡ್ಬೇಕಾಗಿದೆ ಪಂಚಮಸಾಲಿ ಸಮಾಜದಲ್ಲಿ. ಆ ಗೊಂದಲ ಸೃಷ್ಟಿ ಮಾಡೋದ್ರ ಸಲುವಾಗಿ ಇಷ್ಟೆಲ್ಲ ಕೂಡ ಪ್ರಯತ್ನಗಳನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಅತ್ಯಂತ ಇವತ್ತು 106 ಕೋಟಿ ರೂಪಾಯಿ ವ್ಯವಹಾರ ಮಾಡ್ತಕ್ಕಂಥ BC ಉಮಾಪತಿ ಅವರು ಇದರ ಮ್ಯಾನೇಜಿಂಗ್ ಟ್ರಸ್ಟಿ. ಅವ್ರಿಗೆ ಲೆಕ್ಕಪತ್ರಗಳನ್ನ ಹೇಗಿಡ್ಬೇಕು, ಏನ್ ಇಡ್ಬೇಕು ಅಂತಕ್ಕಂಥದ್ದು ಬಹಳಷ್ಟು ಚೆನ್ನಾಗಿ ಗೊತ್ತಿದೆ. ಸಾಕಷ್ಟು ನಮ್ಮ ಪೀಠದ ಏಳಿಗೆಗೆ ಅವರು ಅವಿರತವಾಗಿರ್ತಕ್ಕಂಥ ಶ್ರಮವನ್ನು ಕೂಡ BC ಉಮಾಪತಿ ಅವರು ಹಾಕಿದ್ದಾರೆ. ಅವ್ರ ಹತ್ರ ಎಲ್ಲ ಲೆಕ್ಕ ಪತ್ರ ದಾಖಲೆ ಎಲ್ಲದೂ ಇದೆ. ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಮ್ಮ ಸಮಾಜದ ಭಕ್ತರಿಗೆ ಹೇಳೋದಕ್ಕೆ ಬಯಸ್ತೇನೆ, ಯಾರಿಗೇನೇ ಲೆಕ್ಕ ಬೇಕಾಗಿದ್ರು ಕೂಡ ನೀವು ಕೊಟ್ಟಿರ್ತಕ್ಕಂಥ ಹಣದ ರಸೀದಿನ ಪಡೆದು ಉಮಾಪತಿ ಅಣ್ಣನ ಹತ್ರ ತಾವು ಬಂದಿರಿ ಅನ್ನೋದಾದ್ರೆ ನಿಮಗೆ ಆ ದಾಖಲೆ ಪತ್ರಗಳನ್ನೆಲ್ಲವನ್ನು ಕೊಡೋದಕ್ಕೆ ನಮ್ಮ ಟ್ರಸ್ಟ್ ತಯಾರಿದೆ ಅಂತಕ್ಕಂಥ ಮಾತನ್ನ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳೋದಕ್ಕೆ ಬಯಸ್ತೇನೆ.